ಎತ್ತಿನೊಳಗೆ ಇವತ್ತಿನಿಂದ 2.5 ವರ್ಷದಿಂದ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಇಲ್ಲಿಗೆ ನೀರು ಬಂದಿಲ್ಲ. ಶಿವಲಿಂಗೇಗೌಡ್ರೆ, ಆದ್ರಿಂದ ಅರಣ್ಯ ಇಲಾಖೆ ಪೂರ್ಣ ಅರಣ್ಯ ಇಲಾಖೆ ಮರೆಯಲ್ಲ. ಈ ಅರಣ್ಯ ಇಲಾಖೆ ಅನೇಕ ನೀರಾವರಿ ಅರಣ್ಯ ಇಲಾಖೆಯಿಂದ ನಿಂತಿದ್ದೆ ಇಲ್ವಪ್ಪ ಹೇಳು. ನೀನು ಆತ್ಮಸಾಕ್ಷಿಯಾಗಿ ನೀನು ಅಲ್ಲೇ ಹುಟ್ಟದು. ಆತ್ಮಸಾಕ್ಷಿಯಾಗಿ ಹೇಳು. ಅರಣ್ಯ ಇಲಾಖೆಯಿಂದ ಇವತ್ತು 2 ವರ್ಷದಿಂದ ನೀರು ತುಮಕೂರವರೆಗೂ ಹೊರದಿಲ್ವಾ? ಏನಿದೆ ಒಳ್ಳೆ ಎಳೆ ಮಕ್ಕಳಾಡ್ದಂಗೆ ಆಡ್ತಿರಲ್ರಿ ಅಸೆಂಬ್ಲಿ ಬಂದು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವ ನಿರೀಕ್ಷೆಯೊಳಗೆ ನಮ್ಮ ಭಾಗದ ಜನನೂ ಇದ್ದಾರೆ. ಈ ರೀತಿ ನಾವು ಉತ್ತರ ಕರ್ನಾಟಕದವ್ರ ಮಾತಾಡಲಿ, ದಕ್ಷಿಣ ಕರ್ನಾಟಕದವ್ರ ಮಾತಾಡಲಿ, ಕರಾವಳಿಯವರ ಮಾತಾಡಲಿ, ಅವರು ಎಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೆಂಗೆ ಆಗಬೇಕು ಅನ್ನೋದನ್ನು ಹೇಳಬೇಕು, ಕೇಳಬೇಕು, ಚರ್ಚೆ ಆಗಬೇಕು, ಸಂವಾದ ಆಗಬೇಕು. ಯಾಕಂದರೆ ಈ ಸದನದ ಒಟ್ಟು ಸಹಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾಗಿದೆ. ಆದರೆ ನಮ್ಮ ಭಾಗದಿಂದ ಮಾತನಾಡುವಂಥ ಮಾತುಗಾರರು, ಗೌರವಾನ್ವಿತ ಸದಸ್ಯರು ಮಾತನಾಡುವಾಗ ನೀವು ಹೀಗೆ ಎದ್ದು ನಿಂತ್ಕೊಂಡು ಅಲ್ಲ ನೋಡಿ, ಅವಾಗ ಬುದ್ಧಿವಾದ ಹೇಳ್ಬೇಕಿಲ್ಲ. ಅಲ್ಲ, ಒಬ್ಬ ಸಂಸದೀಯ ಸಚಿವರು ಮಾತಾಡುವಾಗ ನೀವು ಕೂತ್ಕೊಳ್ರಿ, ಸುಮ್ಮನೆ ಈ ರೀತಿ ನೀವು ಅಡೆತಡೆ ಒಡ್ಡೋದಾದರೆ ಚರ್ಚೆ ತನ್ನ ಗಂಭೀರತೆಯನ್ನು ಕಳೆದುಕೊಳ್ತದೆ. ಅವ್ರು ಏನಾರು ಮಾತಾಡಿದ್ರ ಮೇಲೆ ನಿಮ್ಮ ತಕರಾರಿದ್ರೆ ಅವ್ರು 4 ಪಟ್ಟು ನೀವು ಮಾತಾಡ್ರಿ, ಏನೂ ತಕರಾರಿಲ್ಲ. ಆದರೆ ಮಾತನಾಡುವಾಗ ಅಡ್ಡಿ ಮಾಡುವಂಥ ಪ್ರವೃತ್ತಿ ನಮ್ಮ ಸದನದಲ್ಲಿ ಬರಬಾರ್ದು. ಅದಕ್ಕೆ ನಾನು ವಿಶೇಷವಾಗಿ ವೇದವ್ಯಾಸರಲ್ಲಿ ವಿನಂತಿ ಮಾಡ್ತೇನೆ, ತಾವು ಸ್ವಲ್ಪ ಸೌಮ್ಯವಾಗಿ ಸುಮ್ಮನೆ ಕೂತ್ರಿ. ಅಧ್ಯಕ್ಷ, ಸದನ ನನ್ನ ಹೆಸರು ಅಲ್ಲ, ಹಿರಿಯರು ಸಚಿವರು ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ ದಯವಿಟ್ಟು. ಅವರು ಇದು ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯಗಳಿರಬೇಕು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಂತ್ರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಇನ್ನಿತರ ಮಂತ್ರಿಗಳು ಎದ್ದೆದ್ದು ಮಾತಾಡ್ತಾರೆ ಅಂತ ಹೇಳಿದ್ರೆ ಯುವಕರು, ವಿರೋಧ ಪಕ್ಷದ ಶಾಸಕರು ಮತ್ತೇನು ಮಾಡಬೇಕು? ಮಾತಾಡ್ತಾರೆ. ಖರ್ಗೆ ಸಾಹೇಬರು ಮಂತ್ರಿಗಳು ನೀವು ಹೇಳಿದ್ ಕೇಳ್ತೇವೆ. ನೀವು ಪದೇ ಅವರು ಎದ್ ನಿಂತು ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ ಮಾತಾಡ್ತಾರೆ. ಒಂದ್ ನಿಮಿಷ ಸಮೀರೆ, ಅಧ್ಯಕ್ಷರ ಪರ್ಮಿಷನ್ ತಗೊಂಡು ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತಾಡ್ಯಾರ ರೆಕಾರ್ಡ್ ತೆಗಿಸ್ ನೋಡ್ರಿ. He's above the speaker. He's above the speaker. He's above the law. He's above the house. ಈ ಸದನ He's above the house. ನೋಡ್ರಿ, ಅವ್ರು ಹಂಗ ಮಾಡ್ತಾರಪ್ಪ, ಅವ್ರಿಗೆ ಅದನ್ನೇ ಕಲಿಸ್ತೀರ. ಮಾಡಬಾರ್ದು.